ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತು ಶುಭ ಮಂಗಳವಾರ ಗೊತ್ತದ. ನಮ್ಮ ಮನೆಯೊಳಗೆ ನಾವು ಏನೇನು ಮಾಡ್ತೀವಿ ಕೆಲಸ. ಇವತ್ತು ಸ್ಪೆಷಲ್ ಅಂತಂದ್ರೆ ಏನು ಮಾಡಿದೀವಿ ಅಂತಂದ್ರೆ, ನಮ್ಮ ಅತ್ತೆಯವರಿಗೆ ಕೈಯಾಗ ಉದ್ದಿನ ಕಡ್ಡಿ ಇವತ್ತು ಕೊಟ್ಟಿಲ್ಲ. ಬರೀ ನಾವು ಗಂಟಿ ಬಾರ್ಸಕ್ಕೆ ಎಲ್ಲ ಕಡೆ ಗಂಟಿ ತೊಗೊಂಡು ಎಲ್ಲ ರೌಂಡ್ ಹಾಕಿ ಬಾರಿಸಿ ಗಂಟಿ ಬಾರಿಸಿ ಬಂದ್ರೆ, ಉದ್ದಿನ ಕಡ್ಡಿ ಮೈ ಮೇಲೆ ಚಲ್ಕೊಳ್ಳೋದು ಬೇಡ, ಕಿಡಿ ಬಿಡೋದು ಬೇಡ ಅದ ಅಂತ ಉದ್ದಿನ ಕಡ್ಡಿ ಹಿಡ್ಕೊಂಡು ಹೋಗಾಕ ಅವ್ರಿಗೆ ಇದೇನಾಗಲ್ಲ. ಕಂಪೌಂಡ್ ಹಿಡ್ಕೊಂಡು ನಾವು ವಾಕಿಂಗ್ ಮಾಡಂತ ಹೇಳ್ತೀವಿ ಅವ್ರಿಗೆ. ಮತ್ತು ಅದು ಗಟ್ಟಿ ಉದ್ದಿನ ಕಡ್ಡಿ ಹಿಂಗೆ ಬೇಡ ಅಂತ ಹೇಳಿ ಇವತ್ತು ನಮ್ಮ ಮನೆಯವ್ರು ಏನಂದ್ರು, ಅಮ್ಮ ನಾವು ಉದ್ದಿನ ಕಡ್ಡಿ ಇಲ್ಲಿ ಬೆಳಗ್ತೀವಿ, ನೀ ಏನು ಮಾಡು, ನಾವು ನೀ ಗಟ್ಟಿ ಬರ್ಸಿ ನಿಂಗೆ ಎಷ್ಟಾಗ್ತದೆ ಅಷ್ಟ ನೀ ಇದು ಮಾಡೋಣ ಅಂತಲೇ ಹ್ಞೂ ಅಂತಂದ್ರೆ ನಮ್ಮ ಅತ್ತೆಯವರು. ನಮಗೂ ನಮ್ಮ ಮಾತು ಕೇಳಿದ್ರಲ್ಲ, ಭಾಳ ಖುಷಿ ಆಯಿತು. ಅವ್ರೇನು ಬೇಜಾರು ಮಾಡ್ಕೊಲಿಲ್ಲ. ಮತ್ತು ಆಮೇಲೆ ಗೊತ್ತದ ನಿಮಗೆ, ನಿನ್ನೆ ಅತಿಥಿಗಳು ಮನೆಗೆ ಬಂದಿದ್ರು, ಮತ್ತು ಏನೇನೆಲ್ಲ ನಾವು ಮಾಡಿದ್ವಿ ನೀವು ನೋಡ್ಕೊಂಡು ಬಂದಿದ್ದೀರಾ. ಮತ್ತು ಇವತ್ತು ಮತ್ತೇನೇನು ಕೆಲಸಗಳು ಅದಾವಲ್ಲ, ಇವತ್ತು ಮಂಗಳವಾರ ನಮ್ಮ ಮನೆ ಒಳಗೆ ನೋಡ್ರಿ ಅಂತೆ. ಈಗ ಸಮ್ಮೂನು ಇದು ಕೆಲ್ಸಕ್ಕೆ ಕಾಲೇಜಿಗೆ ಹೋಗ್ಯಾಳ. ನಮ್ಮ ಮತ್ತೆ ಅವ್ರದ್ದು ಎಲ್ಲ ತಿಂಡಿ ಆಗೈತಿ. ತಿಂಡಿ ಆಗಿ ಅವರು ಹೊರಗಡೆ ಆರಾಮ ಸ್ವಲ್ಪ ಗಾಡಿಗೆ ಹೊರಗಿನ ಫ್ರೆಶ್ ಗಾಡಿ ಗಾರ್ಡನ್ ಒಳಗೆ ನೀವು ಹೇಳಿದಂಗೆ ಮಾಲ್ತಿಯಮ್ಮ, ನೀವು ಹೇಳಿದಂಗೆ ನಮ್ಮ ಗಾರ್ಡನ್ ಒಳಗೆ ನಮ್ಮ ಕಂಪೌಂಡ್ ಒಳಗೆ ಭಯ ಅನ್ನೋದು ಏನಿಲ್ಲ. ಯಾಕಂದ್ರೆ ಪೂರ್ತಿ ದೊಡ್ಡ ನಮ್ಮ ಮನೆಯವ್ರು ಕಂಪೌಂಡ್ ಕಟ್ಟಿಬಿಟ್ಟಾರ. ನಮ್ಮಷ್ಟು ಹೈಟ್ ಕಂಪೌಂಡ್ ಅದ. ಅದಕ್ಕೆ ಅವರಿಗೆ ಹೊರಗೆ ರೋಡ್ ಮೇಲೆ ಹೋಗೋದಂತದ ಟ್ರಾಫಿಕ್, ಆಮೇಲೆ ಬಸ್ಗಳು, ಗಾಡಿಗಳು, ಕಾರ್ಗಳು ಬರುವಂಥದ್ದು ಏನೂ ಇಲ್ಲ. ನಮ್ಮ ಅತ್ತೆಯವ್ರಿಗೆ ಎಷ್ಟು ಬೇಕಾದಷ್ಟು ಒಳಗಡೆ ವಾಕಿಂಗ್ ಮಾಡ್ಬೋದು, ಚೇರ್ ಮೇಲೆ ಕುತ್ಕೋಬೋದು, ಯಾರಿಗೆ ಒಳಗೆ ಬರೋಕೆ ಅಲಾವ್ ಇಲ್ಲ. ಅದಕ್ಕೆ ಆ ರೀತಿ ನಮ್ಮ ಅತ್ತೆಯವರಿಗೆ ಕುತ್ಕೊಳಕ್ಕೆ ಮಾಡೋಕ್ಕೆ ಭಾಳ ಅನುಕೂಲ ಐತಿ ಹೊರಗಡೆ. ಮತ್ತು ಹೊರಗಿನ ಗಾಡಿಗೆ ಅವ್ರು ಭಾಳ ತನಕ ಕುತ್ಕೋತಾರೆ, ಅವ್ರಿಗೆ ಇಷ್ಟ ಆಗ್ತದೆ. ಆಮೇಲೆ ಈಗ ಇವತ್ತೇನೇನು ಮಾಡಿದ್ವಿ ಅದು ತೋರಿಸ್ತೀನಿ ನಿಮಗೆ. ಅಭಿಮಾನಿಗಳೇ, ಶುಭೋದಯ. 7 ಗಂಟೆ ಆಯ್ತು ತಂದಿದ್ದಾರೆ. ಅವ್ರು ಗುಡ್ ಮಾರ್ನಿಂಗ್ ಹೇಳ್ತಾರೆ ನಿಮಗೆ, ಅದು ಕೂತ್ರು ನೋಡಿ. ಆಮೇಲೆ ಇವತ್ತು ಪಾತ್ರೆಗಳು ಭಾಳ ಅದಾವೆ. ನೀರಿಗೆ ಎಷ್ಟು ಬಂದಿದ್ದು ಇದು ಗೊತ್ತದ. ಇವ್ರು ಬೇಗ ಬಂದು ಕೂತಾರಂತ, 6:05 ಬಂದು ಕೂತಾರಂತ. ಕಾಲಿಂಗ್ ಬೆಲ್ ಬೇರೆ ಬಂದ್ ಮಾಡೇವು ನಾವು. ಇದು ಬಟದ ಹೀಗಾಗಿ ಪಾಪ ನಮ್ಗೆ ಗೊತ್ತಾಗಿಲ್ಲ, ಅವಾಗಿಂದ ಕೂತಾರ. ಮತ್ತು ಅವ್ರ ಮಗಳು ಫೋನ್ ಹಚ್ಚಿದ್ಲು, ಮತ್ತು ಎಬ್ಸಿದಾಳೆ. ನಮಗೆ ಬೇಗ ಕಳ್ಸ್ಕೊಡ್ತೀನಿ, ನಾನು ತಿಕ್ಕೋತಾರಂತ. ಭಾಳ ಅದಾವೆ ಬಾಂಡೆ ಎಲ್ಲ ಒರೆಸ್ತಾ ಇದ್ದಾಳೆ. ನಮ್ಮ ಅತ್ತೆಯವ್ರು ಮಸಾಜ್ ಮಾಡ್ತಾ ಇದ್ದಾರೆ. ಇವ್ರೆ ಮಾಡಲಿ ಪಾಪ ಮಾಡ್ತಾ ಇದ್ದಾರೆ. ಭಾಳ ನಮ್ಮ ಅತ್ತೆಯವ್ರಿಗೆ ಇಷ್ಟ ಆಗೈತಿ. ಮಾನಿಗಳೇ, ಹಾಲು ಕಾಸ್ತಾ ಇದ್ದೀನಿ. ಮತ್ತು ಇಲ್ಲಿ ಚಾಯ್ ನಮ್ಮ ಅತ್ತೆಯವ್ರ ಸಲುವಾಗಿ. ಮತ್ತು ಇದು ಮೀನ ಸಾರು ನಡೆದದ. ನೆನ್ನೆ ಮೀನ ಮಾಡೋಕ್ಕಾಗಲಿಲ್ಲ, ಹಂಗೆ ಫ್ರಿಜ್ ಒಳಗೆ ಇಟ್ಟಿದ್ವಿ. ಈ ಮೀನನ್ನು ತೆಗೆದಿಟ್ಟಿದ್ದೀನಿ. ಮತ್ತು ಟೈಮ್ ಆಗೈತೆ ನೋಡಿ, 8:20 ಆಗೈತಿ. ಇಲ್ಲಿ ಬೆಳಿಗ್ಗೆ ಎದ್ದು ಕೂಡಲೇ ಶಾಂಭವಿಗೆ ಬೆಂಡೆಕಾಯಿ ಪಲ್ಯ ಮಾಡೋದ, ಮತ್ತು ಸಾರು ಮಾಡೋದ. ಇದು ರೆಡಿ ಮಾಡಿ ಸೌತೆಕಾಯಿ ಗಜ್ರಿ ಕಟ್ ಮಾಡಿಟ್ಟದ. ಮತ್ತು ಇಲ್ಲಿ ಅನ್ನ, ರಾತ್ರಿದ ಅನ್ನ ಬಿಸಿ ಮಾಡಿ ಇಲ್ಲಿ ತೆಗೆದಿಟ್ಟಿದ್ದಾರೆ. ನೆನ್ನೆ ತೊಗೊಂಬಂದಿದ್ದ ಅವರು ಗೀತಾಜಿಯವ್ರು ತೊಗೊಂಬಂದಿದ್ದ ಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಇಲ್ಲದ ಮಾಡಿದ್ದ ಸ್ವೀಟ್ ಅದ. ಆಮೇಲೆ ನಮ್ಮ ಅತ್ತೆ ದೇವ್ರ ಸಲುವಾಗಿ ಮತ್ತು ಪೂಜಾ ಪಾಠ ದೀಪ ಎಲ್ಲ ಇದು ಮಾಡ್ಕೊಂಡು ಎಲ್ಲ ಇದೆಲ್ಲ ಮಾಡ್ಕೋತೀನಿ. ಅವರು ಕೆಲಸದವ್ರು ಇವತ್ತು ಬೇಗ ಹೋಗ್ತಾರಂತ. ಅವ್ರು ಯಾರೋ ಅಜ್ಜಿಗೆ ಆರಾಮಿಲ್ಲ ಅಂತ ಅವ್ರದ್ದು. ಅದಕ್ಕೆ ಅವ್ರಿಗೆ ಹೇಳತ್ತಿದ್ದು, ಮೇಡಮ ನಾವು ಸ್ವಲ್ಪ ಬೇಗ ಹೋಗ್ತೀವಿ ಮತ್ತು ಮಾಡ್ಕೋತೇವೆ ನಾಳೆ ಅಂಥೇಳಿ. ಮತ್ತು ಇದು ಹೂವು 2 ದಿನ ಆಯ್ತು ನೋಡಿ ಇಟ್ಟು. ದೊಡ್ಡ ದಾಸವಾಳ ಹೂವು ಇಟ್ಟ ಮೇಲೆ 2 ದಿನ ಆದರೂ ಸಹಿತ ಬಾಡಿಲ್ಲ. ಇಷ್ಟು ಅಂದ್ರೆ ಹೂವು ಮಸ್ತ್ ಆಗ್ತಾಯಿದ್ದಾವೆ ಗಾರ್ಡನ್ ಒಳಗೆ. ಇಲ್ಲಿ ಈ ರೀತಿ ಆಗದ. ಆಮೇಲೆ ನಿನ್ನೆ ಅವ್ರು ನಮ್ಗೆ ಅರಿಶಿನ ಕುಂಕುಮದ ಈ ರೀತಿ ಕೊಟ್ಟಾರ. ಎಷ್ಟು ಮಸ್ತ್ ಐತೆ ನೋಡಿ, ಡಿಸೈನ್ ಎಷ್ಟು ಮಸ್ತ್ ಅದ. ಆಮೇಲೆ ಬಳೆ ಕರೆಕ್ಟ್ ಸೈಜ್ ಬಳೆ ಕೊಟ್ಟಾರ. ಕೆಂಪು ಬಳೆ ಈ ಥರ ನನ್ನ ಕಡೆ ಇರಲಿಲ್ಲ. ಆಮೇಲೆ ಕೆಂಪು ಬಳೆ ಕೊಟ್ಟಾರ. ಈಗ ದೇವ್ರಿಗೆ ದೀಪ ಧೂಪ ಎಲ್ಲ ಮಾಡೋನು ಹಚ್ಚೋನು. ಆಮೇಲೆ ಮತ್ತೆವ್ರ ಗಂಟೆ ಬಾರ್ಸಕ್ಕೆ ಬರ್ತಾರೆ. ಈಗ ಅಭಿಮಾನಿಗಳ ಯಜಮಾನ್ರು ಹೂವು ತಂದು ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಿ. ಅಭಿಮಾನಿಗಳೇ ನೋಡಿ, ಇಲ್ಲಿ ಓಮ ಆರು ಬಂದರು ನೋಡಿ. ಇಲ್ಲಿ ಬಬೂಲ್ ಬಂತು, ಬಬೂಲ್ ದೀದಿ ಎದ್ದಾಳೀಗ. ನೀವು ಊಟ ಮಾಡುವ, ಬಾ ಊಟ ಮಾಡು, ತಿನ್ನು, ಎಲ್ಲ ತಿನ್ನು, ಬಬ್ಬಾ ತಿನ್ನು. ನಾನು ಮುಂಚಿನೆಲ್ಲ ಸಿಮೆಂಟಾಗಿ ಮಾಡಿದ್ರಲ್ಲ. ಭಾಳ ಭಾಳ ಇವತ್ತಿದ್ವಲ್ಲ ಇಲ್ಲಿ ಚಲೋ ಅದು. ಯಾಕಂದ್ರೆ ಅದು ಹೋಲ ಆಗೈತೇನೋ ಅಲ್ಲಿ ಒಳಗೆಲ್ಲ ಹಸಿದ. ಅಷ್ಟು ಹೋಗಿತ್ತು, ಫಳ್ಳಾಗೈತೇನೋ ಅದು. ಅದ ಹಂಗೆ ಮಾಡ್ಕೋತಾನ ಭಾಳ ಇದನ್ನಾಗ್ತಾವ. ಮತ್ತು ಭಾಳ ಇರ್ವಿ ಇದ್ದುದಿಲ್ಲ. ಕೆನ್ಸಿಗಲ್ಲ ಅವು. ಇದು ಬರೀ ಸ್ನಾನದು ಮಾಡ್ಕೊಬರ್ರಿ.
ಇದೊಂದು ಆದ ಕೆಲಸ. ಈಗ ಇರುವಿದು ಅದೊಂದು ಮಾಡೋದೈತಿ ನಿಮ್ಗೆ. ಇದು ನೋಡಿ ಹ್ಯಾಂಗರ್ಗೆ ಹಾಕಂತಲೇ ಪ್ಲೇನ್ ಆಗೈತಿ. ಇಲ್ಲಾಂದ್ರೆ ಎಷ್ಟು ಮುದ್ದೆ ಆಗತ್ತೈತಿ ಬಟ್ಟೆ. ಇದು ಹಾಕೊಂಡ್ಮೇಲೆ ಮೈ ಮೇಲೆಲ್ಲ ಮುದ್ದಿ ಮುದ್ದಿನ ಕಾಣಿಸತೈತಿ. ಮತ್ತು ನಮ್ಮ ಮನೆಯವ್ರು ಹಿಂಗೆ ಹ್ಯಾಂಗರ್ಗೆ ತೊಳೆದು ಹಿಂಗೆ ಮಾಡಿ ಹಾಕ್ಯಾರ ನೋಡಿ. ಇಷ್ಟೇ ಇದನ್ನೈತಿ ಡಿಸೈನ್. ಅದು ಎಲ್ಲ ಇದು ಭಾಳ ಒಂಥರ ನೈಟಿ ಥರನ ಹಾಕೊಳಕ್ಕಂತ ಈ ಥರ ತೊಗೊಂಡಿದ್ದೆ BSc ಒಳಗೆ. ಮತ್ತು ಭಾಳ ಚಲೋ ಅದ ಬಟ್ಟೆ. ಆದರೂ ಸ್ವಲ್ಪ ಕಲರ್ ಸ್ವಲ್ಪ ಇದ್ರ ಟೈಪ್ ಐತಿ. ನಮ್ಮ ಅತ್ತೆಯವ್ರು ಅನ್ನೋ ಥರ ಇದು ದಿಮ್ಮ ಐತಿ ಬಟ್ಟೆ. ದಿಮ್ಮ ಸರಿಯಾಗಿ ಕಾಣಿಸ್ವತ್ ನಿಂಗೆ, ಇದು ದಿಮ್ಮ ಇದ್ದದ್ದು ಹಾಕೋಬೇಡ ಅಂತ. ನೋಡ್ರಿ ಏನು ಮಾಡ್ತೀರಾ ಹೇಳಿ. ಹಿಂಗೆ ನಂಚು ಕೊಡ್ಲಿ ಒಂದು ಬಬ್ಬಾಗುತ್ತಾ. ತಗೋ ಚಿಮ್ಮ ನೋಡಿದ್ರ ಕೆಲಸ ಈಗ ಜಿಗಿತೈತಿ ನೋಡಿ. ತಿನ್ ಬಾ. ಯಜಮಾನ್ರು ನೋಡಿ ಏನೇನು ಕೆಲಸ ಮಾಡಿದ್ರು. ನಮ್ಮ ಅತ್ತೆಯವ್ರದ್ದು ಆಯ್ತು. ಈಗ 9-10 ಗಂದ್ರೆ ನಾಷ್ಟ ಆಗಿ ತಿಂಡಿ ಆಗಿ ಸ್ನಾನ ಆಗಿ ಎಲ್ಲ ಆಯಿತು. ಎಲ್ಲರೂ ಅಂತಾರೆ ಅವ್ರದ್ದು ವ್ಯವಸ್ಥೆ ಮಾಡೋದು ಏನೈತಲ್ಲ ಟೈಮ್ ಪ್ರಕಾರ ನಿನ್ನಂಗೆ ಆಗೋದಿಲ್ವ ನಮಗೆ, ನೀವೆಲ್ಲ ಕರೆಕ್ಟ್ ಟೈಮ್ದಾಗ ಎಲ್ಲ ಮಾಡ್ಕೋತಿರ್ತಿ, ಅವ್ರದ್ದು ಹೆಂಗೆ ಮಾಡ್ತಿ ಅಂತ ಹೇಳಿ. ಅಭಿಮಾನಿಗಳೇ, ಮನಸ್ಸಿತ್ತಂದ್ರೆ ಮಾಡಬೇಕ. ಮತ್ತು ಹಿರಿಯರ ಅಂತಂದ್ಮೇಲೆ ನಾವು ಮಾಡಬೇಕಾದ ಸೇವೆ. ಆ ಸೇವೆ ಅಂತ ಟೈಮ್ ಹಿರಿಯರಂದ್ರನ ಹಂಗಿರ್ತದ ಅದು. ಅದಕ್ಕೆ ಹಿರಿಯರಿಗೆ ಯಾರೂ ಇಟ್ಕೊಳಕ್ಕೆ ಇಷ್ಟಪಡೋದಿಲ್ಲ, ಅವ್ರಿಗೆ ಬ್ಯಾಡ ಅಂತ ಹೇಳ್ತಾರೆ. ಈಗಿನ ಇದ್ರೋಗಂತೂ ಅವ್ರು ಮಾಡೋದು ನೋಡಿ ಅವ್ರು ಮೊದಲು ಅವ್ರದ್ದು ಎಲ್ಲ ಜೀವನ ಒಳಗೆ ದಿನಾಲು ಅವ್ರದ್ದು ಜೀವನ ಒಳಗೆ ಪಾಪ ಎಲ್ಲ ಎಲ್ಲರಿಗೂ ಸಂಭಾಳಿಸೋದಂತಂದ್ರೆ ಮಕ್ಳಿಗೆ ನೋಡೋದು, ಗಂಡಿಗೆ ನೋಡೋದು, ಡ್ಯೂಟಿ ನೋಡೋದು, ಹೊರಗಡೆ ಜಾಬ್ ಮಾಡೋರಿದ್ರೆ ಎಲ್ಲ ಇದು ಮಾಡ್ಕೊಂಡು ಮಾಡೋರು ಇರ್ತಾರಲ್ಲ, ಅವ್ರಿಗೆ ಹಚ್ಕೊಳ್ಳೋದು ಇಲ್ಲ, ಅತ್ತೆಗೆ ಮತ್ತು ಕರ್ಕೊಳ್ಳೋದು ಇಲ್ಲ, ಜೊತೆ ಇಟ್ಕೊಳ್ಳೋದು ಇಲ್ಲ. ಆ ರೀತಿನೂ ಅದ. ಯಾಕಂದರೆ ಇವರು ಸಣ್ಣ ಮಗುನಾಗಿರ್ತಾರೆ. ಈಗ ಏನು ಹೇಳಿದ್ರು ಅವ್ರಿಗೆ ವಿಚಾರ ಮಾಡುವಂಥ ಶಕ್ತಿ ಇರೋದಿಲ್ಲ. ನಮಗೆ ತ್ರಾಸ ಮಾಡಬಾರ್ದಂತಲ್ಲ, ಆ ವಯಸ್ಸು ಪಾಪ ಹಂಗೆ ಮಾಡ್ತಿರ್ತೈತೆ ಅವ್ರದ್ದು. ಅದಕ್ಕೆ ನನಗೆ ಭಾಳ ಜನ ಅಂದಿದ್ದಾರೆ, ಮತ್ತು ನೀ ಹೆಂಗೆ ಮಾಡ್ತಿ ಇದು ಟೈಮಿಗೆ ತಿಂಡಿ, ಟೈಮಿಗೆ ಊಟ, ಟೈಮಿಗೆ ಎಲ್ಲ ಮಾಡ್ತಿ, ಎಷ್ಟು ನಿನ್ಗೆ ಇದನ್ನ ಆಗ್ತೈತಿ. ಚಹಾ ಇರಲಿ ಎಲ್ಲ ಇರಲಿ. ನಮ್ಮ ಅತ್ತೆಗೇನು ನಮ್ಮ ಮನೆಯವ್ರು ಹಂಗೆ ಟೈಮ್ ಕೊಡ್ಬೇಕು. ಈಗ ಟೈಮ್ ಇಷ್ಟು ಆಯ್ತಂದ್ರೆ ಇಷ್ಟು ನಾಷ್ಟ ಆಗಿರ್ಬೇಕು, ಇಷ್ಟು ಆಯ್ತಂದ್ರೆ ಇಷ್ಟು ಚಹಾ ಆಗಿರ್ಬೇಕು. ಈ ರೀತಿ ಅದಾವ್ರು. ನಮ್ಮ ಮನೆಯವ್ರ ಸಲುವಾಗಿ ತಾಜಾ ಮೆತ್ತಿ ಪಲ್ಯ ತಿನ್ನಾಕ ಇದು ಫ್ರೆಶ್. ಅವರಿಗೆ ನಮ್ಮ ಮನೆಯವರಿಗೆ ಮೆತ್ತಿ ಪಲ್ಯ ಅಂತಂದ್ರೆ ಡೈಜೆಷನ್ ಸಲುವಾಗಿ ಅವ್ರು ತಿಂತಾರೆ. ಹಸಿ ತಪ್ಪಲ್ ಪಲ್ಯ ಅವರಿಗೆ ನಾವು ಮೆತ್ತಿ ಪಲ್ಯ ಮಾಡಿಕೊಡೋದಿಲ್ಲ. ಅವರ ಅಕಸ್ಮಾತ್ ಹೊಟ್ಟೆ ಗಟ್ಟಿ ಅನ್ಸಕ್ಕೆ ಚಲೋ ಆಯ್ತಂದ್ರೆ ಏನು ಮಾಡ್ತೀವಿ, ಈ ರೀತಿ ಅವರಿಗೆ ಪಲ್ಯ ಕೊಡ್ತೇವೆ ನಾವು ತಿನ್ನಾಕ. ಯಾಕಂದ್ರೆ ಟ್ಯಾಬ್ಲೆಟ್ ತೊಗೊಂಡು ಔಷಧ ತೊಗೊಂಡು ಎಲ್ಲ ಹಿಂಗೆ ಹೊಟ್ಟೆ ಸ್ವಚ್ಛ ಮಾಡ್ಕೊಳ್ಳೋಕ್ಕಿಂತಲೂ ಇದು ಈ ರೀತಿ ತಿನ್ನೋದ್ರಿಂದ ನಂಗೆ ಆಗ್ತೈತಿ, ನಂಗೆ ಇದು ಈ ರೀತಿ ಮಾಡಿಕೊಡಂತ ಹೇಳಂತಲೇ ಪಲ್ಯ ಕ್ಲೀನ್ ಮಾಡಿ ಈ ರೀತಿ ರೆಡಿ ಮಾಡಿ ತೊಳೆದು ಅವರಿಗೆಲ್ಲ ರೆಡಿ ಮಾಡಿ ಅದೆಲ್ಲ ಕೊಟ್ಟಿದ್ದೀನಿ. ಮತ್ತು ನಮ್ಮ ಮನೆಯವರ ಎಲ್ಲ ಬಟ್ಟೆ ಎಲ್ಲ ತೊಳೆದು ಹಾಕಿ ಮಾಡಿ ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ಒಂದೇ ಏನಾಗೈತೆ ಅಂದ್ರೆ ಊಟದ ನಾಷ್ಟಾದ ಪಾಪ ಟೈಮಿಂಗ್ ಚೇಂಜ್ ಆಗೈತೆ ನಮ್ಮ ಮನೆಯವ್ರದ್ದು. ಈಗ ನೋಡಿ ಬೆಳಿಗ್ಗೆ 8-7 ಅಂದ್ರೆ ನಾಷ್ಟ ಕೊಡ್ತಿದ್ದು. ಮತ್ತು ಅವ್ರು ಮಾಡಿದ್ರೆ ನನಗೆ ರೊಟ್ಟಿ ಅದು ಬೇಡ ಅಂತ ಅಂದಿದ್ದಾರಲ್ಲ, ಅದಕ್ಕೆ ನಾವು ಅವ್ರು ಇಲ್ಲಾಂದ್ರೆ ಬೆಳಿಗ್ಗೆ ಅವ್ರು ಮಾಡಿ ಹೋಗ್ತಿದ್ರಿ. ಇವರಿಗೆ ಬೆಳಿಗ್ಗೆನ ಇವ್ರಿಗೆ ನಾಷ್ಟ ಕೊಡಿಸ್ತಿದ್ದು ನಾವು. ಅವರು ಬೇಡ ಅಂತಂದಮೇಲೆ ಆಯ್ತು ಮೇಡಮ್ ನಡೀತದ ಅಂತ ಹೇಳಿ ನಮಗೆ ಅಷ್ಟು ಚಪಾತಿ ಮಾಡಿಟ್ಟು ನಮ್ಮ ಮನೆಯವ್ರ ಸಲುವಾಗಿ ನಾ ರೊಟ್ಟಿ ಮಾಡ್ತಾಯಿದ್ದೀನಿ. ಆಮೇಲೆ ನಮ್ಮ ಅತ್ತೆ ದೇವ್ರಿಗೆ ಈಗೆಲ್ಲ ಅವರಿಗೂ ಸಂಭಾಳಿಸಿ ಮಾಡಿ, ಆಮೇಲೆ ಇಲ್ಲಿ ಹಣ್ಣನ್ನು ಇಟ್ಟಿದ್ದೀನಿ. ಇಲ್ಲಿ ನಮ್ಮ ಮನೆಯವ್ರಿಗೆ ಸಮೂಹ ಹೇಳಿದಾಳ ಹಸುವಾಗಿತ್ತಂದ್ರೆ ಅಪ್ಪಾಗ ಹಣ್ಣನ್ನು ತಿನ್ನಾಕೆ ಕೊಡು, ಆಮೇಲೆ ಈ ಥರ ಎಲ್ಲ ಕೊಡು. ಮತ್ತು ಮೊಳಕೆ ಕಾಳನ್ನು ಅವ್ರಿಗೆ ಮಾಡ್ತೀನಿ ತಿನ್ನಾಕ, ಮೊಳಕೆ ಕಾಳು ತಿನ್ನಲಿ ಅವ್ರು. ಆಮೇಲೆ ನುಗ್ಗೆಕಾಯಿ ಸಾರು ಅದ, ಇದ್ರೊಳಗೆ ತಿಳು ನುಗ್ಗೆಕಾಯಿ ಸಾರು ಮಾಡೈತಿ, ಬೆಂಡೆಕಾಯಿ ಮಾಡೋದು, ಆಮೇಲೆ ಸ್ಪೆಷಲ್ ಮೀನ ಸಾರು. ನಮ್ಮ ಅತ್ತೆಯವ್ರಿಗೆ ಅದ ಮೀನಲ್ಲಿ ಅದು ಕಣ್ಣು ಕೆಂಪಾಗ್ತಾ ಇದೆ, ಏನು ನಮ್ಗೆ ಗೊತ್ತಾಗ್ತಾ ಇಲ್ಲ. ಮೀನಾ ಭಾಳ ಇಷ್ಟ ಆಗ್ತಾ ಅವ್ರಿಗೆ. 2 ದಿನ ಆಯಿತು ಮತ್ತು ಕಣ್ಣು ಕೆಂಪಾಗ ಮೀನಾಲೆ ಅಲರ್ಜಿ ಆಗಿ ಕಣ್ಣು ಕಡೆ ಅವ್ರಿಗೆ ಏನು ಕೆರೆಸ್ತಾ ಇದೇನೋ ಏನೋ ಗೊತ್ತಿಲ್ಲ. ಒಂದು ಸೈಡ್ ಕಣ್ಣು ಒಂದು ಸ್ವಲ್ಪ ಮತ್ತೆ ಕೆಂಪಾಗೈತಿ. ಅದಕ್ಕೆ ನೋಡೋಣ ಅಂತ ಹೇಳಿ ಇವತ್ತು ಬೆಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ ಬಿಸಿ ಕೊಡೋಣ ಅಂತ ಹೇಳಿ ನಾನು ಇದು ಮಾಡ್ಕೊಂಡಿದ್ದೀನಿ. ಟೈಮಿಗೆ ಆಗೈತಿ, ಈಗ 10:30 ಆಗಿ ಬಂದೈತಿ. ನಮ್ಮ ಮನೆಯವರಿಗೆ ಮೊದಲು ಬಿಸಿ ರೊಟ್ಟಿ ಮಾಡ್ಕೊಡೋಣ, ಅದಾವ ಮಾಡ್ಕೊಳ್ಳಿ. ಆಮೇಲೆ ನಾನು ಕೆಲಸ ಮಾಡ್ಕೊತೀನಿ. ನಾನು ಇವತ್ತು ಚಹಾ ಅಷ್ಟು ಕುಡಿದು ಕೂತಿದ್ದೀನಿ. ಆಮೇಲೆ ನಾ ತಿಂಡಿ, ನನಗೂ ಚಪಾತಿ ಅದು ಅದಾವ, ನಾನು ತಿಂಡಿ ಮಾಡ್ಕೊತೀನಿ. ಮತ್ತು ಆಮೇಲೆ ನಿಮಗೆ ರೊಟ್ಟಿ ಮಾಡಿ ಸಿಗ್ತೀನಿ ನಮ್ಮ ಮನೆಗಳೇ. ಅತ್ತೆ ದೇವರು ಬರೋದಾರ ಒಳಗಡೆ 10:30 ಟೈಮ. ಯಜಮಾನ್ರು ತಯಾರು ಮಾಡ್ಕೊಳ್ತಾರೆ, ಕೂತ್ಕೊಳ್ಳೋದು ನಾಷ್ಟಾದಾರಿ ಕಾಯ್ತಾರೆ. ಮತ್ತು ಇಲ್ಲೆಲ್ಲ ಇಟ್ಕೊಂಡು ಇವೇನಾದರೂ ಹಾಡ ಏನಾದರೂ ಇದು ಎಲ್ಲ ಬರೋದು ಇಟ್ಕೋತಾರೆ. ಅವ್ರಿಗೆ ರೂಢಿ ಇದ್ದಂಗೆ ಏನಾದರೂ ಮಾಡ್ಕೋದು ಕೂತ್ಬಿಡೋದು. अत्ते समू तवाच गेली समृद्धी तवाच गेली होय ते तुम्हाला सांगितली का ऐकू या नाही होय टाइम झाले म्हणताना गेली सांग आजीला म्हणून. रोटी ಮಾಡೋನು
ತಯಾರಿ ಎಲ್ಲ ಮಾಡ್ಕೊಂಡಿದ್ದೀನಿ. ಮತ್ತು ಆಮೇಲೆ ಆಮೇಲೆ ಮಾಡ್ತೇನೆ. ರೊಟ್ಟಿ ಮಾಡ್ಕೊತಂದ್ರೆ ಆಗಲ್ಲ ಈಗ. ಪಟ ರೊಟ್ಟಿ ಮಾಡಿ ಆಮೇಲೆ ಊಟ ಕೂರಿಸು ಅಂತ ಹೇಳಿ ನಮ್ಮ ಮನೆಯೊಳಗೆ ಕೆಲಸದವ್ರು ಇದ್ದ ನಮ್ಮ ಮನೆಯವರಿಗೆ ಅವ್ರು ಮಾಡಿದ ರೊಟ್ಟಿ ಬೇಡ ಅಂತ ಹೇಳಿ ನಂಗೆ ಮಾಡಕ್ಕೆ ಹೇಳಿ ಈ ರೀತಿ ಈಗ ನಮ್ಮ ಅತ್ತೆಯವ್ರು ಬಂದಾಗ ಇದು ನಮ್ಮ ಮನೆಯೊಳಗೆ ಬದಲಾವಣೆ ಆಯ್ತು ನೋಡಿ. ಇಷ್ಟು ದಿನ ನಮ್ಮ ಮನೆಯವ್ರು ಅವ್ರು ಮಾಡಿದ್ದನ್ನು ತಿಂದಾರ. ಕರೆ ಈಗ ಅಂದಾರ ಈಗ ಏನು ಮಾಡಕ್ಕೆ ಬರಲ್ಲ, ಪರೀಕ್ಷೆಗಳು ಇರ್ತಾವೆ ನಮ್ಮೂ. ಆ ಪರೀಕ್ಷೆ ಬಂದಂಗೆ ನಾವು ಹೋಗ್ತಾ ಇರಬೇಕು. ಯಾಕಂದ್ರೆ ನನಗೆ ಹೆಂಗೆ ನಮ್ಮ ಅತ್ತೆಗೆ ನಾ ಖುಷಿಯಾಗಿ ಇರ್ತಾ ಇದ್ದೀನಲ್ಲ, ಹಂಗೆ ನಮ್ಮ ಮನೆಯವ್ರಿಗೂ ನಾ ಖುಷಿಯಾಗಿ, ಯಾಕಂದ್ರೆ ನಮ್ಮ ಮನೆಯವ್ರಿಗೂ ನನಗೆ ಒಂದು ಮಗು ಥರನೇ ಆಗಿಬಿಡವ್ರು ಅನ್ಸತ್ತೈತೆ. ನಂಗೆ ರಿಟೈರ್ಮೆಂಟ್ ಆದಾಗಿಂದ ನೋಡ್ತಾ ಇದ್ದೀನಿ. ಅವರು ಮಗು ಹಂಗೆ ಸಂಭಾಳಿಸೋದು. ಯಾಕಂದ್ರೆ ಎಲ್ಲ ಸ್ವಭಾವ ನಮ್ಮ ಅತ್ತೆಯವ್ರ ಸ್ವಭಾವ ಎಲ್ಲ ಅವರಲ್ಲಿ ಅದಾವೆ. ಯಾಕಂದ್ರೆ ಅವರು ಹಂಗೆ ಮಗುವಿನ ಹಂಗೆ ಪೂರ್ತಿ ಒಂದು ಮಗು ಮಾಡ್ತದಲ್ಲ ಹಂಗೆ ಅವ್ರ ಸ್ವಭಾವ ಐತಿ. ಮಾಡಕ್ಕಷ್ಟೇ ಹಂಗೆ ಮಾಡ್ತಾರ ಅವ್ರು. ಖರೆ ಮನಸ್ಸು ಮಗುವಿನ ಹಂಗೆ ಐತೆ ಅವ್ರದ್ದು. ಮಗುವಿನ ಮನಸ್ಸು ಇರೋರಿಗೆ ಅದು ಎಲ್ಲರೂ ನಮ್ಮ ಮನೆಗೆ ಏನು ಬಂದಾರಲ್ಲ ನಮ್ಮನ್ನು ನೋಡಿ ಮಕ್ಕಳಾಗ್ತಾ ಇದ್ದಾರೋ ಈಗ ನನಗೆ ಗೊತ್ತಾಗವತ್ತೆ. ನಾವು ಮಾಡೋದು ನೋಡಿ ಎಷ್ಟು ಮಾಡ್ತಾಳೆ ನೋಡೋನು ಮಾಡ್ತಾಳೆ ನೀನು ನೋಡೋಣ ಅಂತ ಪರೀಕ್ಷೆ ನೋಡತ್ತಾರೋ ಏನು ಗೊತ್ತಾಗವತ್ತು ನಂದು. ಹಂಗಾಗ್ತಾಯಿದೆ. ಆದ್ರೂ ನಾ ಸೋಲಲ್ಲ, ನಾ ಮಾಡತ್ತೀನಿ. ನಮಗೆ ಸಾಧ್ಯ ಇಲ್ಲ ಅಂತ ಇಲ್ಲ, ಎಲ್ಲನೂ ಮಾಡೋ ಥರ ಆಯ್ತು ನಮ್ದು. ಇದು ನನಗೆ ಮಾಡೋಕ್ಕಾಗೋದಿಲ್ಲ, ಅದು ನಂಗೆ ಮಾಡೋಕ್ಕಾಗೋದಿಲ್ಲ ಅಂತ ಅನ್ನೋರ ನಾವು ಅಲ್ಲ. ಅದಕ್ಕೆ ಎಷ್ಟಾಗ್ತೈತೆ ಅಷ್ಟು ನಮ್ಮ ಕೈಯಿಂದ ನಾವು ಮಾಡಿಕೊಡೋರಿಗೆ ಊಟ ಮಾಡಲಿ. ಒಂದು ಕೈಯಾಗ ಮೊಬೈಲ್, ಒಂದು ಕೈಯಾಗ ವಿಡಿಯೋ, ಒಂದು ಕೈಯಾಗ ರೊಟ್ಟಿ ಮಾಡ್ತಾಯಿದ್ದೀನಿ. ಆಮೇಲೆ ಸಿಗ್ತೀನಿ. ಮನೆಯವ್ರ ಸಲುವಾಗಿ ಸ್ಪೆಷಲ್ ರೊಟ್ಟಿ ಈಗ ಒಂದು 4 ರೊಟ್ಟಿ ಕೊಟ್ಟಿದ್ದೀನಿ, ಮತ್ತು ಸಾರು ಕೊಟ್ಟಿದ್ದೀನಿ, ಮತ್ತು ಒಂದು 4 ರೊಟ್ಟಿ ಮಾಡಿ ಊಟಕ್ಕೆ ಕೂರಿಸ್ಬಿಟ್ಟಿದ್ದೀನಿ. ಈಗ ಮತ್ತು ನಾನು ಸ್ವಲ್ಪ ರೊಟ್ಟಿ ಮಾಡಾಕಿದ್ದೀನಿ. ಈಗ ಬೆಳಿಗ್ಗೆ ಹಸು ಆಗತ್ತೈತಂತ ಅವ್ರಿಗೆ 10:30 ಮಟ ನಿಲ್ಲಾಕಾಗತ್ತಂತ. ಅದಕ್ಕೆ ಸಲಾಡ್ ಮತ್ತು ಅದು ನಡೀತದೆ. ಅತ್ತೆ ಜೊತೆ ನಿಮ್ಮದು ಊಟ ಇಬ್ರದ್ದು ಒಮ್ಮೆ ಊಟ ಆಗುತ್ತೈತಿ. ಇಬ್ರಿಗೂ ಬಿಸಿ ಬಿಸಿ ರೊಟ್ಟಿನೂ ಸಿಗ್ತಾವೆ. ಅಭಿಮಾನಿಗಳೇ, ಯಜಮಾನ್ರದ್ದು ನಾಷ್ಟಾನೂ ಆಯ್ತು, ಊಟನೂ ಆಯಿತು, ನಾಷ್ಟಾನೂ ಆಯ್ತು, ಎರಡೂ ಆಯ್ತು. ಈಗೇನೋ ಮೊಬೈಲ್ ಒಳಗೆ ಮಾಡ್ಕೋತ ಕೂತಾರೆ. ಈಗ ಅಪ್ಪಂದು ಎಲ್ಲಿ ಎಕ್ಸಾಮ್ ಸೆಂಟರ್ ಬರ್ತೈತೆ ಅಂತ ಹೇಳಿ ಅದೊಂದು ಟೆನ್ಷನ್ ಆಗೈತೆ ಅವ್ರಿಗೆ. ಅಪ್ಪಂದು ಎಕ್ಸಾಮ್ ಸ್ವಲ್ಪ ಇದನ್ನು ಆಗೋ ಮಟ್ಟ ಅವರಿಗೆ ಇದಾಗೋದು. ಆಮೇಲೆ ಈಗ ನಮ್ಮ ಅತ್ತೆ ದೇವ್ರ ಸಲುವಾಗಿ ನನಗೂ ಪ್ಲೇಟ್ ಮಾಡೋದೈತಿ. ಅವರು ವಾಕಿಂಗ್ ಮಾಡತ್ತಾರೆ. ಪಾಪ 2 ಸಣ್ಣ 2 ಕರಿ ತಿಂದು ಕೂತಾರೆ ನೋಡಿ. ಆಮೇಲೆ ಅವ್ರಿಗೆ ಇವತ್ತು ಮೀನಾ ಕೊಡ್ತಾ ಇಲ್ಲ, ನೋಡೋಣ ಅವ್ರ ಕಣ್ಣಿನ ಸ್ವಲ್ಪ ನೋಡೋಣಂತ ಏನಾಗ್ತಾಯಿದೆ ಅಂತ ಹೇಳಿ. ಮತ್ತು ನುಗ್ಗೆಕಾಯಿ ಸ್ಪೆಷಲ್ ಸಾರು ಐತಿ. ನಮ್ಮ ಅತ್ತೆಯವ್ರ ನುಗ್ಗೆಕಾಯಿ ಸಾರು, ಬೆಂಡೆಕಾಯಿ ಪಲ್ಯ, ಬಿಸಿ ರೊಟ್ಟಿ ಕೊಡೋಣಂತ. ಶಾಂಭವಿನೂ ಬರ್ತಾಳೆ, ಅದಕ್ಕೆ ಶಾಂಭವಿ ಸಲುವಾಗಿ ಮೀನಾ ಫ್ರೈ ಮಾಡಿಟ್ಟೆ. ಮತ್ತು ನನಗೂ ಇಲ್ಲಿ ಪ್ಲೇಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಶ್ರಾವಣದ ನಮ್ಮ ಮನೆಯೊಳಗೆ ನಾವು ಶ್ರಾವಣ ಪಾಲಿಸಲ್ಲ. ಯಾಕಂದ್ರೆ ಮೊದಲಿಂದನೂ ನಾವು ಹೆಂಗೆ ನಮ್ಮ ಮಕ್ಕಳ ಸಲುವಾಗಿ ಮೊಟ್ಟೆ ಅದು ಬಾಯ್ಲ್ ಮಾಡಿ ನಾವು ಕೊಡ್ತೇವೆ. ನಾವೆಲ್ಲರೂ ಮೊಟ್ಟೆ ತಿಂತೇವೆ. ಮೊಟ್ಟೆ ನಮ್ಮ ಮನೆಗಳಿಗೆ ಇಲ್ಲದೆ ನಮ್ಮ ಮನೆ ಇಲ್ಲ. ಮೊಟ್ಟೆ ಮತ್ತು ಚೂಡ ಖಾಯಂ ನಮ್ಮ ಮನೆಯೊಳಗೆ ಇರ್ತದೆ. ಯಾಕಂದರೆ ನಾವು ಅದಕ್ಕೆ ಕಮ್ಮಿ ಮಾಡಿಲ್ಲ, ಮೊಟ್ಟೆಗೂ ಕಮ್ಮಿ ಮಾಡಿಲ್ಲ, ಚೂಡಾಗೂ ಕಮ್ಮಿ ಮಾಡಿಲ್ಲ. ಅಭಿಮಾನಿಗಳೇ, ನೀವು ಹೇಳಿದ್ದೀರಾ ಶೋಭಾ ಅವರು, ನಾವು ಯಾರಾದರೂ ಬಂದ್ರೆ ಅವ್ರಿಗೆ ಹಾಲು ಒಳಗೆ ಚಾಯ್ ಮಾಡಿಕೊಡ್ತೇವೆ ಮತ್ತು ನಾವು ನೀರೊಳಗೆ ಚಾಯ್ ಮಾಡ್ಕೊಂಡು ಕುಡಿತೇವೆ ಅಂತ ಹೇಳಿ. ನನಗೂ ಭಾಳ ಬೇಜಾರಾಯಿತು. ಅವರಿಗೆ ಬಂದವರಿಗೆ ಹಾಲು ಒಳಗೆ ಚಹಾ ಮಾಡಿಕೊಟ್ರೆ ನಿಮಗೆ ನೀರೊಳಗೆ ಚಹಾ ಮಾಡ್ಕೊತೀರಿ. ಎಷ್ಟು ದೊಡ್ಡ ಮನಸ್ಸದ ನಿಮ್ದು. ನಿಜವಾಗ್ಲೂ ಇಷ್ಟು ಒಳ್ಳೆಯವ್ರ ಅಭಿಮಾನಿಗಳು, ನಮ್ಮ ವಿಡಿಯೋ ನೋಡೋರ ಅಭಿಮಾನ ಇಷ್ಟು ಒಳ್ಳೆಯವ್ರು ಅದಾರ ಅಂತ ಹೇಳಿ ನಿಮ್ದು ಕಮೆಂಟ್ ಕೇಳಂತಲೇ ಖುಷಿ ಆಯಿತು. ಹಂಗೆ ಕಮೆಂಟ್ ಮಾಡ್ತಾಯಿರಿ. ನಿಜಾನ ಅದ ಮನಸ್ಸು ದೊಡ್ಡದೇ ಇರೋದ ಹಂಗೆ ಆಗ್ತದೆ. ತಾನು ನೀರೊಳಗೆ ಮಾಡ್ಕೊಂಡು ಚಹಾ ಕುಡ್ದು ಅವ್ರಿಗೆ ಹಾಲಿನ ಚಹಾ ಕೊಡ್ತಾರೆ ಅಂತಂದರೆ ಅದು ಭಾಳ ದೊಡ್ಡ ಮನಸ್ಸು ಇರೋರಿಗೆ ಆಗ್ತದೆ. ಇಲ್ಲಾಂದ್ರೆ ಎಷ್ಟೋ ಜನ ಹಾಲು ಒಳಗೆ ಚಹಾ ಕುಡೋದು ಬೇರೆದವ್ರಿಗೆ ನೀರು ಹಾಕಿ ಮಾಡ್ಕೊಡೋರ್ನು ಅದಾರ. ನಿಮ್ಮಂಥವ್ರು ಅಪರೂಪಕ್ಕೆ ನೋಡಿ. ಥ್ಯಾಂಕ್ ಯು, ಧನ್ಯವಾದ ನಿಮಗೆ. ಅತ್ತೆ ದೇವ್ರಿಗೆ ಪ್ಲೇಟ್ ಮಾಡಿಟ್ಟೇನೆ, ಊಟ ಕರಿಯೋನು जेवत नाही जा कुठं आता जेव त्या तुळशीला फुल घातल्यात. तुळशीला फुल घातल्यात दाखवते. ते हे कलर छंद, हे कलर आहे का नाही, निळा आहे, निळ 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 कलर फुल आहेत. तिथं तिथं घातला शो. हा बघा हे कलर. मग हे आणून घातल्यात त्याने. फुल घालानच का बाय म्हटलं. हा ते सांगितलं मला. घातलं मग मी म्हटलं ना का रोज दाखवण्याचा तेच ते यात कवा ते घाला नाही काय ते म्हटलं. नाही ते घालतात, हे फुल घालतात त्याने रोज. हे बघ कसं आहे, घाल म्हटलं जरा हे बघ ते दोडक्याची बिया हा हा आणि काय तर भेंडे हे बघ, हे कसं आहे फुल. काय हे बघ, हे फुल बघा, हे कसं आहे. हेच हा असलंच करे हे वेगळं. अडके अडके हो. हा हा बघा, अडके हो म्हणून हे असं आहे बघा. हे पण हे पाला आहे की नाही, हे पाला आम्ही आळूच पाला खाताव का नाही, आळू आळू त्यासलं हे शो.
हे बघा आळवाचं हा शो आहे इथं बघा सेम सेम आळूचं पालाचं बघ बाई, खरं शो कसे छान केल्या त्याच्या काय नमन नमन वय ते लय ना एकात पुदिना घातले पुदिना पुदिना हा ह्या बुट्टीत घातले पुदिना पुदिना कशात आहे खायच होत नाही होय होय ते बिर्याणी मध्ये एवढंच हा पुदिना पुदिना इथं आहे बघा हं. थांबा इथं आहे बघा जरा हे वास बघा वास बघा ते बघ वास हा हा ते तिथलं आहेत की हा हा जाड 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 पानं ते हं. एक 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 व्हरायटी एक 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 व्हरायटीच आहे सगळं सगळं पानं सगळं शोच आहे आता हे पण पानच कुठलं आणला तेवढं आणलाव की सगळं विकत हा? इथं बघा हे पान कसं आहे बघा बघ बाई हेच त्याचा शो आहे शो हा शो शो असं झाड आहे जेवला त्या त्यांनी पण जेवलं गरम गरम भाकरी करताना आता भाकरी खाल्लं त्यांनी पोट हे हा इथं इथं हे घरात ठेव त्याला हे कशाचं हे ऑक्सिजन ऑक्सिजन हा ते म्हटलं आम्हाला घरात बसलं का नाही आम्हाला मिळते हवा हवा चांगला हवा यायचं घरात ते लाव वास नाही बघ ऑक्सिजन कसलं कसलं झाड ते 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 हा इथे खाय हा असं ठेवलंय बघा पाणी घालून करून याला पाणी घालायचं हा ते डब्बा ते शो पार्ले 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 लावून द्या ना हा ते बघ ते माऊली माऊली देवाचं नाव माऊली हा माऊली माऊली वा. चला आता माऊली जेवायचं तिकडं मराठी इकडे होय माऊलीच काय ग बाय बिचारे हा ते त्यांनी माऊली माऊली म्हणतात त्याने माऊली म्हणतात ಎಲ್ಲ ಗಿಡಗಳು ತೋರಿಸ್ದೆ ಅತ್ತೆ ಇವತ್ತು ಭಾಳ ದಿನದಿಂದ ಗಿಡ ತೋರಿಸೋದು ಇತ್ತು ನಂಗೆ ಇನ್ನೂ ಭಾಳ ಅದಾವ ಅತ್ತೆ ಬಸ ಅದು जेवा टावेल घेवा तुमचं हा इथं आई येवा बसा येवा त्यावर कडून झालंय त्याचं मैसूर पाक मैसूर पाक मैसूर पाक हा कल कल आणले गीता बघ बाय मी त्याच्या चोंग चोंग हा हा ಚೋಗ್ಯಾಗ ಅದು ಹೇಳತ್ತಾರ ಮನೆಗಳು ಆಯ್ತು ನೋಡಿ ನಮ್ಮದು ಎಲ್ಲರೂ ಊಟ ಶಂಭುವನು ಬಂದಿದ್ದಾಳೆ ಅವಳು ಊಟ ಮಾಡಿದ್ಲು ಮತ್ತು ನಾವು ಈಗ ಸ್ವಲ್ಪ ಶಾರ್ಟ್ಸ್ಗಳನ್ನ ಇನ್ನೂ ಬಿಟ್ಟಿಲ್ಲ ಟೈಮ್ ನಾ ಮುಂಚೆ ಎಲ್ಲ ಶಾರ್ಟ್ಸ್ಗಳೆಲ್ಲ ಬಿಡ್ತಿದ್ದೆ 1:30 ಟೈಮ್ ಈಗ ಎಲ್ಲ ಶಾರ್ಟ್ಸ್ಗಳು ಅದಾವಲ್ಲ ಈಗ ನಾನು ಸ್ವಲ್ಪ ರೆಡಿ ಮಾಡ್ಕೊಂಡು ಹಾಡೋದು ಹಾಕ್ತೇನೆ ಮತ್ತು ರಾತ್ರಿ ನಾ ಬೇಗ ಮಲ್ಕೊಳ್ಳೋಣ ಆತೇನೆ ನಂಗೆ ರಾತ್ರಿ ಭಾಳ ಟೈಮ್ ಆಗತ್ತೆ ಅದು ಮಲ್ಕೊಳಕ್ಕೆ ಈಗ ನಮ್ಮ ಅತ್ತೆಯವ್ರೂ ಅವರು ಮಲ್ಕೊಂಡಿದ್ದಾರೆ ಆರಾಮ್ ಮಲ್ಕೊಳ್ಳಿ ಮಲ್ಕೊಂಡಾಗ ನೀವು ಅಂದಂಗೆ ಮಲ್ಕೊಂಡಾಗ ಅಷ್ಟು ಶಾಂತ ಇರ್ತಾರಂತ ಕಣ್ಣಿಗೆ ಒಬ್ಬರು ಚುಚ್ಕೊಂಡ ಕಣ್ಣು ಮಾಡ್ಕೊಂಡು ಕೂತಾರೆ ನಮ್ಮ ಅತ್ತೆಯವ್ರ ಕೈವಸ್ತ್ರ ತೊಗೊಂಡು ಹೋಗಿ ಹೋಗಿ ಬಿಸಿ ಬಿಸಿ ನೀರು ಕಡಕ್ಕೆ ನೀರು ಕಾಸಿದ್ದು ನೀರ್ಲೆ ಕಣ್ಣು ಕಾಯಿಸ್ಕೊಂಡಾರಂತ ಒಳಗೆ ಬಾತ್ರೂಮ್ದಾಗ ಗೊತ್ತದ ಹಿರಿಯರು ನಿಮಗೆ ಗಪ್ ಕೊಡ್ರವ್ರು ಅಲ್ಲಿವ್ರು ಅಂತ ಹೇಳಿ ಏನಾದರೂ ಒಂದು ತಂದ ತಲೆ ಒರ್ಸಕ್ಕೆ ಚಾಲು ಮಾಡ್ತಾರೆ ಹಿಂಗೆ ಮಾಡ್ಕೊಂಡು ನಮ್ಮ ಅತ್ತೆಯವ್ರ ದಿನಾಲೂ ಇದೊಂದು ಕೈವಸ್ತ್ರ ತೊಗೊಂಡು ಹೋಗೋದು ಕಣ್ಣು ತೊಳ್ಕೊಂಬರೋದು ಬಿಸಿ ಕಣ್ಣಿಗೆ ಹಚ್ಕೊಳ್ಳೋದು ಮತ್ತು ಇದೊಂದು ಕೈವಸ್ತ್ರ ಇಟ್ಕೊಳ್ಳೋದು ಹಿಂಗೆ ಮಾಡ್ಕೊಂಡು ಕಣ್ಣನ್ನು ಮಾಡ್ಕೊಂಡು ಕೂತಾರೆ ನೋಡಿ ಈಗ 1:30 ಆಗೈತಿ ಅವ್ರ ಕಡೆ ಮಾಡ್ಕೋದು ಲಕ್ಷ ಕೊಡ್ಕೋತಾ ಇರಬೇಕು ಎಷ್ಟು ಗಪ್ ಈಗ ನಮ್ಮ ಅತ್ತೇನು ಎದ್ರು ಮತ್ತು ಚಾದು ಮಾಡೋದು ಆರಾಮಾಗಿರಲ್ಲ ಇರ್ಲಿ ಹೌದಾ ಅದೇ ಇಲ್ಲವ ಕಾಲಿಂಗ್ ಮೇಲೆ ಅಪ್ಪು ಸಲುವಾಗಿ ಬಂದ್ ಮಾಡಿಬಿಟ್ಟೇವ್ರಿ ಎಕ್ಸಾಮ್ ಕೊಡ್ರಿ ಇಲ್ಲಿ ಕೊಡ್ರಿ ಹೆಂಗಾಯ್ತು ನಮ್ಮ ಪ್ರವಾಸ ಎಲ್ಲ ಚಲೋ ಆಯ್ತು ಹಾ ಕಾಶಿದ ನೋಡಂತ್ಲೆ ಬಹಳ ಅದು ಇದಾಗ್ತದಂತಲ್ರಿ ಎಲ್ಲ ಅಂದ್ರೆ ಅದು ಕಾಶಿದ ಅದು ಬಾಡಿ ಎಲ್ಲ ಅಯೋಧ್ಯೆನೂ ಚಲೋ ಹಾಂ ಇಲ್ಲ ಖುಷಿ ಆಯ್ತು ನೋಡಿ ಅಲ್ಲೆಲ್ಲ ಹೋಗಿ ಬಂದು ದರ್ಶನ ತಗೊಂಡು ನಮಗೆ ಭೇಟಿಯಾಗಿ ನೀವು ಬಂದ್ರಿ ಹಾಂ ರೀ ಅಕ್ಕ ಬಂದಾರಿ ಇರು ಅಕ್ಕ ಹಾಂ ಒಂದು ವಾರ ಹೋಗಿತ್ತು ರೀ 2 ದಿವಸ ಟ್ರೈನ್ ಹೋಗಿತ್ತು ಎಲ್ಲ ಜಳಕ ಮಾಡಿ ನಮ್ಮ ಮನ್ಯಾಗ ಹೆಸರ್ಲೆ ಇದನ್ನು ಮಾಡಿ ಬಂದ್ರಿ ಅಲ್ಲಿ ಇರೋಕ ನಮ್ಗ ಈಗ
ಕಾಶಿ ರಾಮೇಶ್ವರ ಪ್ರಯಾಗರಾಜ ಅಯೋಧ್ಯ ಪುಣೆ ಎಲ್ಲ ಕಡೆ. ನಾಶಿಕ್ ಹೋಗಿದ್ರಿ? ನಾಶಿಕ್ ಗಣಪತಿ ಹಾಂ ಓಕೆ. ದಗಡು ಶೇಟ್ ಹಾಂ ಗಣಪತಿ ಬರೋಗಿಂತ ಮುಂಚೆನೇ ಹೋಗಿ ಬಂದ್ರಿ? ಇನ್ನು ಗಣಪತಿ ಮುಂದೆ ಭಾಳ ಚಲೋ ಐತ್ರಿ. ಆಯ್ತ್ರಿ. ನೀವು ಈಗೇನು ಹೋಗಿ ಬಂದಿರಲ್ಲ, ಪ್ರಸಾದ ತಗೊಂಬಂದ್ರಿ, ಬಹಳ ಖುಷಿ ಆಯ್ತು ನಮ್ಗೆ. ಅಷ್ಟು ದೂರದಿಂದ ಪ್ರಸಾದ ನಮ್ಮ ಸಲುವಾಗಿ ಬಂದ್ಬಿಟ್ಟಿದೆ ಅಂದ್ರೆ ನಾವು ಪುಣ್ಯವಂತರನ್ನ. ನಾವು ಅಲ್ಲಿ ಹೋಗಿ ಭೇಟಿ ಆದಂಗನ ಆಯ್ತು. ಆಮೇಲೆ ಹೆಂಗೆ ನಿಮ್ಗೆ ಅವಕಾಶ ಸಿಕ್ಕಾಗ ಮತ್ತೆ ಹೋಗ್ತಾ ಇರ್ರಿ, ಎಲ್ಲಾ ಕಡೆ ತಿರುಗಾಡ್ರಿ. ಹಾ, ಎಲ್ಲಾ ಕಡೆ ತಿರುಗಾಡ್ಕೋತ ಆರಾಮಾಗಿ. 100 लोक येत त्यांनी 100 समू ಈಗ ಅದನ್ನ ಕೊಟ್ರಿ, ಅದನ್ನ ಅಪ್ಪಗೇನು ಕೊಟ್ರಿ, ಅದನ್ನ ಸಮೂಹ ಕೊಡ್ರಿ. ಅದನ್ನು ಇರೋಕ ನೋಡಿ ಸಮೂನ್ ಸಲುವಾಗಿ ಅಲ್ಲಿಂದ ಸಲ ತಗೊಂಡ್ಬಂದಾರೆ. ಅದ್ರ ಡಿಸೈನ್ ಅದು ಎಷ್ಟ್ ಮಸ್ತ್ ಐತಿ ನೋಡಿ. ಎಷ್ಟ್ ಅವ್ರಿಗೆ ಅದ ಹಂಗ ಎಲ್ಲ ಅಲ್ಲಿ ಹೋದ್ಮೇಲೆ ನೆನಪಾದ್ರು ನಮ್ದೆಲ್ಲ ಮಾಡ್ಕೊಂಡು ಇದೆಲ್ಲ ಸಾಮಾನ್ ತಗೊಂಡಂತ ಅಪ್ಪು ಇಲ್ಲಿ ನೋಡಿ. ಈಗ ಅವರ ಮಕ್ಕಳಿದ್ದಂಗಲ್ಲ ಹೋಗಿ ಮತ್ತೆ ಅದನ್ನ ಕೊಡ್ರಿ, ಸಮೂಹ ಕೊಡ್ರಿ. ಶರಣ್ ಕುಮಾರ್ ಸಲುವಾಗಿ ಪೆನ್ ಅಂತ ಹೇಳ್ರಿ. ಆಮೇಲೆ ನಮಗೆ ಸ್ಪೆಷಲ್ ನಮಗೆ ಪ್ರಸಾದ ಅದ. ಆಮೇಲೆ ಇದು ಗಂಗಾ ಫೋಟೋ ಎಲ್ಲ ಬರ್ತಾವ ತೆಗೆದು ನೋಡಿದ್ರಾಗ. ಹೌದೇನ್ರಿ? ಇದು ಸ್ಪೆಷಲ್ ಪೆನ್ ಇದೆ. ಶ್ರೀಶೈಲ ಅದು ಬೇರೆ ಏನ್ರಿ? ಮತ್ತೆ ಶ್ರೀಶೈಲ ಮಲ್ಲಿಕಾರ್ಜುನ ಗಂಗಾಜಲ್ ಅದೇ ನಾವ್ ಎಲ್ಲಾರ್ಗು ಸ್ವಲ್ಪ ಇದು ಮಾಡ್ಕೊಂಡು ಅತ್ತೆ ಗಂಗಾಜಲ್ ಅನ್ಲಿ ಅದು ಗಂಗಾಜಲ್. ಅಲ್ಲಿ ಅವ್ರಿಗೆ ಗೊತ್ತು ಕಾಣಿಸೋದು. ಗಂಗಾಜಲ್ पाणी आहे ते देवाचं आशीर्वादाचं पाणी. पाणी इथं पाकिट पाकिट घेऊन यायचं सर. ह्यात पाणी देवाचं पाणी प्रसाद तीर्थ. तिथून आली बघा ते गंगाचं पाणी झाले. शिकवायचं, आंघोळ करायचं आणि विहिरीत घालायचं. ಸೊ ಇರೋ ಆಂಟಿ ಕೇಳ್ತಾ ಇದ್ರೆ, ಇರೋ ಆಂಟಿ ಬಂದಾರ ನೋಡ್ರಿ ಈಗ. ಮನೆ ಕರ್ಕೊಂಡ್ ಬರ್ರಿ ಒಂದಿನ. ಈಗ ಪಾಪ ಶರಣ ತೊಂದ್ರೆ ಆಗ್ತದ, ನಾನು ಬರಕ್ ಹೋಗುದಿಲ್ಲ. आता खावा ते गोड. तुम्ही पण चारवा त्यांना. ಇಲ್ಲಿ ಬ್ಯಾಗ್ ಅವ್ರು ತಿನ್ಸಾವ್ ಖರೆ. ಈಗ ಅವ್ರು ನಾವು ತಿನ್ಸಿದ್ವು, ಅವರು ತಿನ್ಸ್ತಾರೆ. ಎಲ್ಲಾರ್ಗು ಅವ್ರಿಗೂ ತಿನ್ಸಾವ್ರಿ. ಈಗ ಅಷ್ಟ್ರೊಳಗ ನಾವ್ ಕೊಟ್ಟಿದ್ರೊಳಗನೆ ಎಲ್ಲಾರು ತಿನ್ಸ್ತಾರ್ರಿ ಅವ್ರ. ಅಲ್ಲಿ ಅವ್ರಿಗೆ ಅಕ್ಕ ತಿನ್ಸಾವ್ರ, ನಾವ್ ತಿನ್ಸವ್ರ. ಅವ್ರ ಅಕ್ಕವ್ರು ಪರಿಚಯ ಮಾಡಿ ಕೊಡ್ಲಿಲ್ಲ ಅವ್ರಿಗೆ. ಅಕ್ಕವ್ರ ಪರಿಚಯ ಇಲ್ಲ ಅತ್ತೆ. ಇರೋ ಅಕ್ಕच अक्काची बहीण मुलगी त्यांची इरो अक्काची मुलगी ಇಲ್ಲೇ ಬೆಳಗಾವ್ ಅಂತ ಹೇಳಿ. टीचर इरो अक्का आहेत का नाही? इरो अक्का आहेत नाही. त्यांच्या मोठी बहिणीचा मुलगी त्यांनी पण शिक्षक टीचर आहेत, मास्तर आहेत. हा आता चिन्मुर जरा खावा ते. हा त्यांना पण देवा त्यांना. ಯಾರು ಎಲ್ಲರೂ ಕಾಳಜಿ ಮಾಡೋದು ಅವ್ರಿಗೆ ಗೊತ್ತಂದ್ರೆ ಬಂದವ್ರಿಗೆಲ್ಲ ಮುಟ್ಟಬೇಕ್ರಿ. ಅದ ಮನೆಗೆ ಬಂದವ್ರಿಗೆ ಯಾರಿಗೂ ಹಂಗ ಖಾಲಿ ಕಾಳು ಕೊಡುವಂಗಿಲ್ಲ. ಶಾರ ಕುಡಿಸೋದು, ಇಲ್ಲಾಂದ್ರೆ ಊಟ ಟೈಮ್ ಬಂದ್ರೆ ಊಟ ಮಾಡಿಸೋದು. ಶ್ರೀಮಲ್ಲಯ್ಯ ಮಹಾತ್ಮವ ತೋರಯ್ಯ, ಶ್ರೀಮಲ್ಲಯ್ಯ ಮಹಾತ್ಮವ ತೋರಯ್ಯ. ಅಲ್ಲಿಗೆ ಹೋಗಿತ್ತು ನಮಗೆ. ಅಲ್ಲಿಂದ ಪ್ರಸಾದ ತಗೊಂಡ್ ಬಂದ್ರಿ. ಅಲ್ಲಿ ರೋಲ್
ಆ ಪೆನ್ ಒಳಗೆ ಅಪ್ಪು ಏನಿದೆ ನೀನ್ ನೋಡಿ ಎಲ್ಲ ಅಲ್ಲಿ ಪೆನ್ ಒಳಗೆ ಸಹಿತ ಹಿಂಗೈತೆ ಅಂತಂದ್ರೆ ಏನ್ ಮಾಡಿರ್ತಾರೆ ಅದ್ರೊಳಗೆ ಕೈ ಮೇಳಿದ್ರು ತೆಗೆದ್ರೆ ಇರ್ಲಿ ಚಲೋ ನೋಡಿದ್ರಲ್ಲ ಅಭಿಮಾನಿಗಳೇ 6 ಗಂಟೆ ಆಗಾಗ ಬಂತು. ನಾನು ನಮ್ಮ ಅತ್ತೆಯವ್ರು ಚಾಯ್ದು ಮಾಡ್ಕೊಡೋನು ಅಂತ ಹೇಳಿ ಅನ್ನತಿದ್ದೆ. ಆಮೇಲೆ ನಮ್ಮ ಅತ್ತೆಯವರು ಉಗ್ರ ಅವ್ರಿ ಅದು ಹಾಸ್ಕೋರ್ಲ ಟಾವೆಲ್ ಅತ್ತೆನ ಟಾವೆಲ್ ತಗೋರಿ ಅದ್ರ ಮೇಲೆ ಇಷ್ಟ ಉಗ್ರ ಅವ್ರ ತಕ್ಕೊಂಡಿಲ್ಲ ಅದು ಇಲ್ಲಿ ನೋಡಿ ಉಗ್ರ ಅತ್ತೆ नक्क काढायला अद नक्की नाही का आता नाही नाही ते टोचाले नक्क डोळ्यात टोचले हा होय चौथा नाही नक डोळ्याला चोचले चोचले ते लाल झाले डोळ्यात असं हात लागताना चोचाले म्हणताना काढायला थांबा. ಇದೇ ಸೇವೆ ನೋಡಿ, ಕಾಸಿಗೆ ಹೋಗಿ ರಾಮೇಶ್ವರಿಗೆ ಹೋಗಿ ಸೇವೆ ಮಾಡೋಕ್ಕಿಂತಲೂ ಈಗ ಅಕ್ಕ ಇರೋ ಅಕ್ಕ ಹೋಗಿ ಬಂದ್ರು, ನಮ್ಮ ಪ್ರಸಾದ ತೊಗೊಂಬಂದ್ರು. ನಮ್ಮ ಕಾಶಿ ರಾಮೇಶ್ವರ ಇಲ್ಲೇ ಐತಿ ನೋಡಿ, ನಮ್ಮ ಅತ್ತೆನ ಪಾದ ಒಳಗೆ ಐತಿ ನಮ್ದು. ನಾವು ಇಬ್ರು ಸೇರಿ ಈ ಪಾದ ಒಳಗನ ಕಾಶಿ ರಾಮೇಶ್ವರ ನೋಡ್ತಾ ಇದೀವಿ ನಾವು. ಮತ್ತು ಅವ್ರ ಸೇವೆ ಮಾಡ್ತಾ ಇದೀವಿ. ನಮ್ಮ ಮನೆಯವ್ರಿಗೂ ನಾ ಹೇಳಿದೆ ಅವ್ರು ಉಗುರು ತೆಗೀರಿ ಅಂತ. ಆ ಉಗುರು ಒಳಗೆ ಹೊಲಸು ಅನ್ನೋದು ಎಷ್ಟು ಕೂತೈತಿ ನೋಡಿ ಇಲ್ಲಿ ನೋಡಿ. ಅವ್ರು ಅಂದ್ರೆ ನಂಗೆ ನಾ ಉಗುರು ತಕ್ಕೊಂಡೇನಂತ ನಮ್ಮ ಅತ್ತೆಯವ್ರ ಖರೆ ಉಗುರು ತಕ್ಕೊಂಡಾರ ಖರೆ ತಕ್ಕೊಂಡಂಗೆ ಆಗಿಲ್ಲ ಅವ್ರು. अते किती लांब आहे बघा नक्क बघितलं सा नक्क तुम्ही म्हणालाय सा माझं नक्क मी माझं नक्कच नाही म्हणालाय सा. ಯಜಮಾನ್ರಿ ಚೂಡ ತಿನ್ನಾಕೊಂಡ್ರಿ. ಈಗ ಪ್ಲೇನ್ ಚೂಡ ಖಾಲಿ ಮಾಡಬೇಕು. ಮತ್ತು ನಿನ್ನೆ ಗೀತಾಜಿ ಬಿಸ್ಕಿಟ್ ತೊಗೊಂಬಂದಿದ್ರು, ಚಲೋ ಅದಾವ ಇವ. ನೋಡಿದೆ ಒಂದು ತಿಂದು ಟೇಸ್ಟ್. ನಮ್ಮ ಅತ್ತೆಯವ್ರಿಗೂ ಇದು ಬಿಸ್ಕಿಟ್ ಒಂದು 2 ಕೊಡೋನು ಹೇಳೋನು ಗೀತಾ ತೊಗೊಂಬಂದ ಅಂತ ಹೇಳಿ. ಆಮೇಲೆ ಹಾಲು ಕಾಸಕ್ಕಿಟ್ಟಿದ್ದೀನಿ. ಸಾರು ಬಿಸಿ ಮಾಡಿರಲಿಲ್ಲ, ಮತ್ತು ಸಾರು ಬಿಸಿ ಮಾಡೋನು. ಅಪ್ಪು ಊಟ ಮಾಡಿಲ್ಲ ಅನ್ಸ್ತದೆ ಮಧ್ಯಾಹ್ನ. ನಾನು ಮಲ್ಕೊಂಡಿದ್ದೆ. ಮತ್ತು ಮೀನು ಸಾರದ ಇಲ್ಲಿ ಟೈಮ್ 6 ಗಂಟೆ ಆಗ ಬಂದದ. ಚಾಯ್ ಕೊಡೋನು ಅವ್ರಿಗೂ, ಸ್ವಲ್ಪ ಟಿ ವಿ ಹಚ್ಕೊಡೋನು. ನಮ್ಮ ಅತ್ತೆಯವರು ನೋಡ್ಕೊತ ಕೂಡ್ತಾರೆ. ನಾನು ಸ್ವಲ್ಪ ವಿಡಿಯೋಗಳು ಇವತ್ತು ಬೇಗ ಮಾಡಿ ಬೇಗ ರಾತ್ರಿ ಮಲ್ಕೊಳ್ಳೋಣ ಅನ್ನತ್ತೇನೆ. ಇವ್ರಿಗೆ ಚಾಯ್ ಮತ್ತು ಬಿಸ್ಕಿಟ್ ರೆಡಿ ಐತಿ, ಕೊಡೋಣ ನಡೀರಿ. गीता बिस्किट आणल्या, आजीला मऊ आहेत आणि चारू म्हणून व्हिडिओ करून सोड म्हटल्या, त्याचा खावा बिस्किट हा हा सांगा खायलोय म्हणून गीताला बोलायला येते. गीताला सांगा खायलोय म्हणून. बिस्किट बिस्किट आले आता म्हणा. हा हा गीता ಇಲ್ಲಿ ಮೇಲೆ ಇಡ್ರಿ. मला बिस्किट आणली आज काय खाऊन दाखव म्हणाले. हा खाऊन दाखव म्हणाले. नोकर आता हाय ಹಾಯ್ ಹಾಯ್ ಅತ್ತೆ. ಹೋಯ್ ಯಜಮಾನ್ರಿಗೆ ಹಾಲು ಕೊಡತ್ತೇವೆ ಈಗ. ಅವರಿಗೆ ಅತ್ತೆ ಚಹಾ ಕೊಡ್ರಿ ಅನ್ನತ್ತಾರೆ. ನಮ್ಮ ಯಜಮಾನ್ರಿಗೆ ಚಹಾ ಕೊಡೋದಿಲ್ಲ, ಸಮೂಹ ಕೊಡೋದಿಲ್ಲ. ಅಪ್ಪಾಗ ಹಾಲು ಕೊಡೋದು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಾಳು. ತಣ್ಣಗಾಗ್ಲಿ ಸ್ವಲ್ಪ ಭಾಳ ಬಿಸಿ ಐತೆ ಹಾಲು. ಸಂಜೆದು ವಾಕಿಂಗ್ ಮಾಡ್ತದೆ ನಮ್ಮ ಅತ್ತೆಯವ್ರದ್ದು. ಮನೆ ಒಳಗೆ ವಾಕಿಂಗ್ ಮಾಡಕ್ಕೆ ಹೇಳಿವಿ, ಮಳೆ ಸಲುವಾಗಿ ಇಲ್ಲೇ ವಾಕಿಂಗ್ ಮಾಡತ್ತಾರೆ. ಇವರು ಕೂತಾರೆ ಇಲ್ಲಿ. ನಾನು ಸಂಜೆ ದೀಪ ಹಚ್ಚಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾರೆ ಅವ್ರ ದೀಪ ಹಚ್ಚಿದ್ದು ಕಾಣಿಸ್ತೈತೆ. ಮತ್ತು ವಾಕಿಂಗ್ ಮಾಡ್ಕೋತ ನೋಡತ್ತಾರೆ. ಮತ್ತು ಉದ್ದಿನ ಕಡ್ಡಿನೂ ಹಚ್ಚೇನಿ ಈಗ. तुमची जाऊ हा कमा हा सगळं असते तुमच्याकडे. कवा येते तेव्हा काढलेलं असते ते. ओके ಇನ್ನು ಮಗಳಿವರು ನಮ್ಮ ಔಸಿ ಏನು ಬರ್ತಾರಲ್ಲ ಅವ್ರ ತಂಗಿ, ಅವ್ರು ಅಲ್ಲಿ ಗಂಡನ ಮನೆ ಹೋಗಿರ್ತಾರೆ. ಅಜ್ಜಿ ನೆನಪು ಮಾಡಿದ್ರು ಮೊನ್ನೆ ವಿಡಿಯೋ ನೋಡ್ತೇನೆ ಹಚ್ಕೊಡಂತ. ಅದು ವಿಡಿಯೋ ನೋಡ್ಕೊತ್ಕೋತಾರೆ. ಈಗ ಹಚ್ಕೊಟ್ಟೇನಿ, ನೋಡ್ಕೊತ್ಕೊಡಿ. ಸ್ವಲ್ಪ ಅವ್ರಿಗೂ ಸಮಾಧಾನ ಆಗ್ತದೆ ಅಂತ ಕಮೆಂಟಿಗೆ ಉತ್ತರ ಹಾಕತ್ತಾರೆ. ನಮ್ಮ ಮತ್ತೆಯವ್ರು ಇಲ್ಲಿ ಟಿ ವಿ ನೋಡ್ಕೊತ್ಕೋತಾರೆ. ಆಮೇಲೆ ಟೈಮ್ ಆಗೈತಿ ಊಟ ಕೊಡೋನು. ಅಪ್ಪು ಹೇಳ್ಯಾನ ಅವ್ರಿಗೆ ಬೇಗ ಊಟ ಕೊಡಮ್ಮ, ಔಷಧಿ ಅದು ಕಣ್ಣಾಗ ಹಾಕಬೇಕಾಗ್ತೈತಿ. ಅವರು ಈಗ ಭಾಳ ತಂಗ ಕುಡ್ರಾಕಾಗಲ್ಲ, ನಿದ್ದೆನೂ ಕಂಟ್ರೋಲ್ ಆಗಲ್ಲ ಅವರಿಗೆ. ಮತ್ತು ಅವ್ರು ಕೂತಲ್ಲೇ ನಿದ್ದೆ ಮಾಡತ್ತಾರ ಅಭಿಮಾನಿಗಳೇ. ಈಗ ಹಂಗೆ ಆಗ್ತಾಯಿದೆ ಪಾಪ ಅವರಿಗೆ. ಮೊದಲು ಹಿಂಗೆ ಮಾಡ್ತಿರ್ಲಿಲ್ಲ. ಈಗ 8 ಗಂಟೆ ಆಗಾಗ ಬಂದೆ ಟೈಮ್. ನಾನು ಈಗ ಅವರಿಗೆ ಸ್ವಲ್ಪ ಮೀನು ಸಾರಿದೆ, ಮೀನು ಸಾರು ಕೊಡ್ತೀನಿ. ಮೊನ್ನೆ ಅವ್ರು ಏನೋ ಕಣ್ಣಿಗೆ ಹಿಂಗೆ ಮಾಡ್ಕೋತ ಒರೆಸ್ಕೋತ ಬಿಸಿ ನೀರಲ್ಲಿ ಹಿಂಗೆ ಮಾಡ್ಕೊಂಡಾರಂತ. ಅದಕ್ಕೆ ನಾನು ಹೋಗೈತಂತ ಅವ್ರಿಗೆ ಆರಾಮ ಅನ್ಸಿತ್ತಂತ. ನಮ್ದು ಇದ್ರದ್ದು ನೀರು ಭಾಳ ಬಿಸಿ ಇರ್ತಾವೆ ಕಡಕ್ಕೆ. ಅದು ತೊಗೊಂಡು ಹಿಂಗೆ ಕೈ ಹೊಸರಲ್ಲಿ ಹಿಂಗೆ ಮಾಡ್ಕೊಂಡಂತಲೇ ಆರಾಮ ಅನ್ಸತ್ಲೆ ಮಾಡ್ಕೊಂಡಾರ. ಪಾಪ ಅದು ಕಡೆ ಉಬ್ಬಿ ಬಾವು ಬಂದೈತಿ. ಅದಕ್ಕೆ ತಿಳಿಸಿ ಹೇಳಿದು ಹ್ಞೂ ಅಂತಂದಾರ. ಹಂಗೆ ಮಾಡೋದು ಬೇಡ. ಈಗ ಎಷ್ಟಾಗ್ತದೆ ಅಷ್ಟು ನೀವು ಕೈ ಹಚ್ಬೇಡ್ರಿ, ಏನೂ ಮಾಡಬೇಡ್ರಿ. ಮತ್ತು ನಾ ಎಲ್ಲ ಮಾಡ್ತೇನೆ ಅಂತ ಹೇಳಿ ನೀವು ಹ್ಞೂ ಅಂದಾರ. ಅದಕ್ಕೆ ಈಗ ಅವರಿಗೆ ಸ್ವಲ್ಪ ಮೀನು ಸಾರು ಪಾಪ ಮಧ್ಯಾಹ್ನ ಕೊಟ್ಟಿರಲಿಲ್ಲ. ಈಗ ಒಂಚೂರು ಅವರಿಗೆ ಒಂದು ಸ್ವಲ್ಪ ಮೀನು ಸಾರು ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ, ಮೀನು ಸಾರು ಕೊಡ್ತೀನಿ. ಅವ್ರಿಗೆ ಇಷ್ಟ ಆಗ್ತದೆ. ಅವ್ರ ಸಲುವಾಗಿ ನಾವು ಶ್ರಾವಣ ಅಂದರೆ ನಾವು ಮೊದಲಿಂದ ಶ್ರಾವಣ ಪಾಲಿಸೋದೇನೇ ಇಲ್ಲ. ಮತ್ತು ನಮ್ಮ ಅತ್ತೆಯವ್ರಿಗೂ ನಾನ್ ವೆಜ್ ಊಟನೇ ಇಷ್ಟ ಆಗ್ತದೆ.
ಅದ್ರ ಸಲುವಾಗಿ ನೀವೆಲ್ಲ ಯಾರ್ಯಾರು ಪಾಪ ಶ್ರಾವಣ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ ನಮಗೆ. ನಾವಂತೂ ನಮ್ದು ಏನಿದೆ ನಮ್ಮ ಮಾಡವ್ರ ನಾವ, ಮತ್ತೆ ಹಿಂಗ ಅಂತ ನಮ್ದಿಲ್ಲ. ಅದಕ್ಕೆ ನೋಡ್ರಿ, ಈ ವಿಡಿಯೋ ಇಷ್ಟ ಆಗ್ತದೆ, ನಿಮ್ಗೆ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರೆಯಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋ ನೋಡಿ ಸಲುವಾಗಿ ಧನ್ಯವಾದ ಅಭಿಮಾನಿಗಳೇ.